ವೀಕ್ಷಕರೇ, ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಈಗ ಮುಖ್ಯಾಂಶಗಳು. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಪತ್ರಿಕಾ ದಿನಾಚರಣೆ. ಕೊಪ್ಪಳ ಜಿಲ್ಲೆಯಲ್ಲಿ ಕೊತ್ತಂಬರಿ ಸೊಪ್ಪಿನ ಬೆಲೆ ದಿಢೀರ್ ಕುಸಿತ. ರಭಸದ ಮಳೆಯಲ್ಲಿ ಛತ್ರಿ ಹಿಡಿದು ಭೂಮಿ ಪೂಜೆ. ಪಟ್ಟಣದ 1ನೇ ವಾರ್ಡ್ ಅಡೆಕಾರ ಓಣಿಯಲ್ಲಿ ಅಮೃತ್ ಯೋಜನೆ 2.0 ಕಾಮಗಾರಿಗೆ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ಶಾಸಕ GS ಪಾಟೀಲ್ ಒಗ್ಗೂಡಿ ರಭಸದ ಮಳೆ ಮಧ್ಯೆ ಛತ್ರಿ ಹಿಡಿದು ಭೂಮಿ ಪೂಜೆ ನಡೆಸಿದರು. ಪಟ್ಟಣದ 1ನೇ ವಾರ್ಡ್ ಅಡೆಕಾರ ಓಣಿಯಲ್ಲಿ ಶನಿವಾರ ಅಮೃತ ಯೋಜನೆ 2.0 ಕಾಮಗಾರಿಗೆ ಸಂಸದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಶಾಸಕ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮ ಅಧ್ಯಕ್ಷ GS ಪಾಟೀಲ್ ಒಗ್ಗೂಡಿ ರಭಸದ ಮಳೆ ಮಧ್ಯೆ ಛತ್ರಿ ಹಿಡಿದು ಗುದ್ದಲಿ ಪೂಜೆ ನಡೆಸಿದರು. ಒಗ್ಗೂಡಿಸಿದ ಯೋಜನೆ ಸಂಸದರಾದ ಬಳಿಕ ಪಟ್ಟಣಕ್ಕೆ ಮೊದಲು ಭೇಟಿ ನೀಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನು ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಸ್ವಾಗತಿಸಿದರು. ಜೊತೆಗೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ, ರಾಜ್ಯ ಖನಿಜ ಅಭಿವೃದ್ಧಿ ನಿಗಮ ಅಧ್ಯಕ್ಷ, ಶಾಸಕರಾದ GS ಪಾಟೀಲ್ ಅಪಾರ ಬೆಂಬಲಿಗರು ಸೇರಿಕೊಂಡು ಯೋಜನೆಗೆ ಗುದ್ದಲಿ ಪೂಜೆ ಮಾಡುವಾಗ ಎರಡೂ ಪಕ್ಷದ ಮುಖಂಡರು, ಕಾರ್ಯಕರ್ತರ ಸಂಗಮವಾಗಿತ್ತು. ಸಿದ್ದಪ್ಪ ಬಂಡಿ, BM ಸಜ್ಜನ್, ಶಿವರಾಜ್ ಗೋರ್ಪಡೆ, ರಾಜೇಂದ್ರ ಗೋರ್ಪಡೆ, ಚಂಬಣ್ಣ ಚೌಡಿ, ರಾಜು ಸಂಗ್ಲಿಕರ್, ವಿಶ್ವನಾಥ್ ವಸ್ತ್ರದ್, ರಾಮಚಂದ್ರ ಹುದ್ದಾರ್, ಉಮೇಶ್ ರಾಠೋಡ್, ಸಿದ್ದು ಗುಂಗುಡಿ ಶೆಟ್ಟಿಮಠ, ಸಂತೋಷ್ ವಸ್ತ್ರದ್, ಶಿವಾನಂದ್ ಮಠದ್ ಎರಡೂ ಪಕ್ಷಗಳ ಮುಖಂಡರು, ಕಾರ್ಯಕರ್ತರು ಇದ್ದರು. ಗಜೇಂದ್ರಗಡ ಪಟ್ಟಣದ ಶ್ರೀ ಗವಿಸಿದ್ದೇಶ್ವರ ಮಠದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದಿಂದ ಪತ್ರಿಕಾ ದಿನಾಚರಣೆ ಆಚರಿಸಲಾಯಿತು. ಸ್ಥಳೀಯ ವಾಣಿಪೇಟೆಯ ಶ್ರೀ ಗವಿಸಿದ್ದೇಶ್ವರ ಮಠದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದಿಂದ ಶನಿವಾರ ಸಂಜೆ ಆಯೋಜಿಸಿದ ಪತ್ರಿಕಾ ದಿನಾಚರಣೆಯಲ್ಲಿ ಪತ್ರಕರ್ತರನ್ನು ಸನ್ಮಾನಿಸಲಾಯಿತು. ಹಿರಿಯ ಸಾಹಿತಿ ಪ್ರೊಫೆಸರ್ BA ಕೆಂಚರೆಡ್ಡಿ ಮಾತನಾಡಿ, ಮಾನವನ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪತ್ರಿಕೆಗಳ ಕೊಡುಗೆ ಅಮೋಘವಾಗಿದೆ. ಕನ್ನಡ ಪತ್ರಿಕೋದ್ಯಮ, ಪತ್ರಿಕೆಗಳ ಕುರಿತು ಚರ್ಚೆ, ಅವಲೋಕನ ನಡೆಯುತ್ತಿವೆ. ಪತ್ರಿಕೋದ್ಯಮದ ಪರಿಚಯ ಜನಸಾಮಾನ್ಯರಿಗೆ ಆಗಬೇಕೆಂಬ ಉದ್ದೇಶದಿಂದ ಪತ್ರಿಕಾ ದಿನಾಚರಣೆ ಆಚರಿಸಲಾಗಿದೆ ಎಂದರು. ಗಮನಿಸಿದರೆ ಇದಕ್ಕೂ ಒಂದು ರೀತಿಯ ಭಯ ನಮ್ಮಲ್ಲಿ ಹುಟ್ಟೈತೆ. ಯಾಕಂದರೆ ಪ್ರಜಾತಂತ್ರ ಎಷ್ಟೊಂದು ದುರವಸ್ಥೆಗೆ ಹೋಗಿದೆ ಅಂಥೇಳಿ ನಮಗೆ ಇದರ ಅನುಭವ ಆಗುತ್ತೆ. ಇದಕ್ಕೆ ಎರಡು ಉಪಾಯ. ನಾವೇನಿವತ್ತು ಕರಿತೀವಿ ಪತ್ರಿಕೋದ್ಯಮ ಅಥವಾ ಪತ್ರಿಕೆಗಳಲ್ಲಿ ಕೆಲಸ ಮಾಡತಕ್ಕಂಥ ಜನಗಳು, ಇದು ಏನಾದರೂ ತಿದ್ದುಪಡಿ ಆಗಬೇಕಾದ್ರೆ ನಮ್ಮ ಪ್ರಜಾತಂತ್ರ ವ್ಯವಸ್ಥೆ ಏನಾದರೂ ಒಂದು ಹೊಸ ನೆರವು ಅಥವಾ ಒಂದು ಪ್ರಾಮಾಣಿಕತೆ ಅದಕ್ಕೆ ದಕ್ಕಬೇಕಾದ್ರೆ ನಿಜಕ್ಕೂ ಇವತ್ತು ಪತ್ರಕರ್ತರಿಂದ, ಪತ್ರಿಕೆಯಲ್ಲಿ ಕೆಲಸ ಮಾಡೋರಿಂದ ಅಂತ ನಾನು ಇವತ್ತು ಭಾಳ ಯೋಚನೆ ಮಾಡಿ ಇದನ್ನು ಮಾತಾಡ್ತಿದ್ದೀನಿ. ಯಾಕಂದರೆ ನಾವೇನು ಪ್ರಜಾತಂತ್ರ ವ್ಯವಸ್ಥೆಯ 4th ಎಸ್ಟೇಟ್ ಅಂತ ಕರಿತೀವಿ. ನಾವು 4ನೇ ಅಂಗ ಅಥವಾ 4ನೇ ಆಧಾರ ಸ್ತಂಭ ಅಂತ, ಕಾರ್ಯಾಂಗ, ನ್ಯಾಯಾಂಗ, ಶಾಸನಾಂಗ. ಈಗ ಶಾಸನಾಂಗ ಅಂತೂ ಪೂರ್ಣ ಬರ್ಬಾದಾಗಿದೆ. ಶಾಸನಾಂಗದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪ್ರತಿನಿಧಿಗಳು, ನಾವು ಚಲೋ ಅಂತ ಆರಿಸಿದಂಥವರು, ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಪಾರ್ಟಿ ಅಫಿಲಿಯೇಷನ್, ಎಲ್ಲರೂ ಕೂಡ ಇವತ್ತು ಭ್ರಷ್ಟರು ಮತ್ತು ಹಲವಾರು ಕ್ಷುಲ್ಲಕ
ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥವ್ರನ್ನ ಕಾಣ್ತೇವೆ. ಒಬ್ಬರು ಚಲೋ ಮಂದಿ ಅನ್ನೋರು ನಮಗಿಲ್ಲ ಇಲ್ಲ. ಹೀಗಾಗಿ ಏನು ಆಮೇಲೆ ಸ್ವಜನ ಪಕ್ಷಪಾತ ಏನಂತ ಹೇಳ್ತೀವಿ, ಯಾವ ಪ್ರಜಾಪ್ರಭುತ್ವಕ್ಕೆ ಅಪಮೌಲ್ಯ ಅಂತ ಯಾವುದಾವು ಅವೆಲ್ಲವನ್ನು ಕೂಡ ಅವರು ಅಗದಿ ನಾಚಿಕೆಟ್ಟು ಯಾವುದೇ ಹಿಂಜರಿಕೆ ಇರಲಾರ್ದೆ ಅವನ್ನ ಪ್ರಾಕ್ಟೀಸ್ನಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ನಾವು ಹೇಳ್ತೀವಿ ಪತ್ರಿಕಾರಂಗ ಫೋರ್ತ್ ಎಸ್ಟೇಟ್ ಅಥವಾ ಇದು 4ನೇ ಅಂಗ ಅಂತ ಹೇಳ್ತೀವಿ. ಆದರೆ ಒಬ್ಬ ಪತ್ರಕರ್ತನ ಪರಿಸ್ಥಿತಿ ಏನು ಅಂತ ನಾವು ನೋಡ್ತಾ ಇಲ್ಲ. ಇವತ್ತು ಪತ್ರಿಕೆಗಳು ಮತ್ತು ಪತ್ರಕರ್ತರು ಬಹಳ ದೊಡ್ಡ ಒಂದು ಬಿಕ್ಕಟ್ಟಿನೊಳಗೆ ಅವರು. ಪತ್ರಿಕೆಗಳಂತೂ ಪ್ರಿಂಟ್ ಮೀಡಿಯಾ ಮುಖ್ಯವಾಗಿ ಏನು ಮುದ್ರಣ ಮಾಧ್ಯಮ ಅಂತ ಇದೆ, ಮುದ್ರಣ ಮಾಧ್ಯಮದಲ್ಲಿ ಒಂದರ ಬಿಟ್ಟು ಒಂದು ಪತ್ರಿಕೆ ಬಂದಾಕೋತಾನೆ ಹೊಂಟವು. ಈ ನ್ಯೂಸ್ ಪೇಪರ್ಸ್ ಅಂದ್ಬಿಟ್ರೆ ನ್ಯೂಸ್ ಪೇಪರ್ಸ್ಗೆ ಅವ್ರಿಗೆ ಮೂಲ ಆದಾಯ ಅಂದರೆ ಈ ಅಡ್ವರ್ಟೈಸ್ಮೆಂಟು. ಅದು ಬಿಟ್ಟರೆ ಈಗ ನೋಡ್ರಿ, ಹಿಂದೂ ಪೇಪರು ಒಂದು ದಿವಸಕ್ಕೆ 12 ರೂಪಾಯಿ ಆಗುತ್ತೆ. ಆದರೆ ನಮ್ಮ ಕನ್ನಡದಲ್ಲಿ ಇಲ್ಲ. ಹೀಗಾಗಿ ಅದರ ಆ ಕಾಸ್ಟ್ ಕೂಡ ಅವರಿಗೆ ಮರಳಿ ಬರ್ತಾ ಇಲ್ಲ. ಬಂಡಾಯ ಸಾಹಿತಿ ಡಾಕ್ಟರ್ ಅರ್ಜುನ್ ಗೋಸಂಗಿ, ಸುರೇಶ್ ಪತ್ತಾರ್, RG ಮ್ಯಾಕಲ್ ಮಾತನಾಡಿದರು. ಪತ್ರಕರ್ತರಾದ ರಾಘವೇಂದ್ರ ಕುಲಕರ್ಣಿ, DG ಮೋಮಿನ್, ಪುಂಡ್ಲಿಕ್ ಕಲ್ಲಿಗ್ನೂರ್, ಶ್ರೀಶೈಲ್ ಕುಂಬಾರ್, ಶಿವ್ ಶಶಿಮಠ್, SS ಓಲೇಕಾರ್, ಆಕಾಶ್ ತಾಳಿಕೋಟಿ, ಕಸಾಪ ಅಧ್ಯಕ್ಷ ಅಮರೇಶ್ ಗಾನ್ಗೇರ್ ಅಧ್ಯಕ್ಷತೆ ವಹಿಸಿದರು. BT ಹೊಸಮನಿ, ಅನ್ನದಾನಿ ಹಿರೇಮಠ್, ಶಿವಾನಂದ್ ಗಿಡನಂದಿ, ಡಾಕ್ಟರ್ GP ಪಾಟೀಲ್, BS ಬಾಪೂರೆ, SS ನರೇಗಲ್, AS ಕೌಡಿಮಟ್ಟಿ, ಬಸವರಾಜ್ ಮುನವಳ್ಳಿ, ನಾಗರಾಜ್ ಬುಟ್ಟ, ರಾಜು ಅಂಗಡಿ ಇನ್ನಿತರು ಉಪಸ್ಥಿತರಿದ್ದರು. ಸರ್ ಹೇಳಿದ ಸಾಪ್ತಾಹಿಕ ಸೌರಭದಂಥ ಅನೇಕ ಸಂಗತಿಗಳು ಕೂಡ ನಮ್ಮನ್ನು ಒಂದು ಕಥೆ, ಕವಿತೆ, ಆಮೇಲೆ ಬೇರೆ ಬೇರೆ ಅಪ್ರಚಲಿತ ಸಂಗತಿಗಳ ಬಗ್ಗೆ ನಮ್ಮನ್ನು ಎಚ್ಚರಿಸ್ತಕ್ಕಂಥ ಅನೇಕ ಸಂಗತಿಗಳು, ಜ್ಞಾನವನ್ನು, ನಮ್ಮ ಜ್ಞಾನದ ಕ್ಷಿತಿಜವನ್ನು ವಿಸ್ತಾರ ಮಾಡ್ತಕ್ಕಂಥ ಅನೇಕ ಸಂಗತಿಗಳು ಇರ್ತಾವೆ. ಅನೇಕ ಪತ್ರಕರ್ತರು ಕೂಡ ಬರಹಗಾರ ಆಗಿ ಇರೋದನ್ನು ನಾವು ಗಮನಿಸ್ಬೋದು. ಆ ಹಿನ್ನೆಲೆ ಒಳಗೆ ಅವರು ತಮ್ಮ ಕಾಯಕವನ್ನು ಅತ್ಯಂತ ಸತ್ಯ, ಶುದ್ಧ, ನಿಷ್ಠೆಯಿಂದ ಮಾಡಿದಾಗ ಒಂದು ಉತ್ತಮ ಸಮಾಜ ಮತ್ತು ಉತ್ತಮ ಪ್ರಜಾಪ್ರಭುತ್ವ ಅದು ಬಲಗೊಳ್ಳಲಿಕ್ಕೆ ಸಾಧ್ಯ. ಆ ಹಿನ್ನೆಲೆ ಒಳಗೆ ಅವರು ಕೂಡ ಬರಹಗಾರರು. ಅದರ ಜೊತೆಗೆ ಸಾಹಿತ್ಯ ಪರಿಷತ್ತಿನಂಥ ಸಂಸ್ಥೆಗಳು ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಹೀಗಾಗಿ ನಮಗೆ ಭಾಳ ಆಪ್ತರವರು ಪರಿಷತ್ತಿಗೆ ನಾವು. ಯಾಕಂದರೆ ಇಲ್ಲಿ ಏನೋ ಒಂದಿಷ್ಟು ಸಣ್ಣದಾಗಿ ಕಾರ್ಯಕ್ರಮ ಮಾಡ್ತೀವಿ, ಅದನ್ನು ಎಲ್ಲ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ. ಯಾಕಂದ್ರೆ ಅವರೆಲ್ಲರೂ ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಆಗಲ್ಲ. ಅವ್ರ ಮನೆಯಲ್ಲೇನೋ ಕುರಿತು ಇಲ್ಲಿ ಏನಾಯಿತು ಅನ್ನೋದನ್ನು ಅವರು ತಿಳ್ಕೊಳ್ಳಿಕ್ಕೆ ಒಂದು ಮಾಧ್ಯಮವಾಗಿ ನಮಗೆ ಅವರು ಸ್ನೇಹಿತರಾಗಿ, ಗೆಳೆಯರಾಗಿ, ಉತ್ತಮ ಬಂಧುಗಳಾಗಿ ನಮ್ಮ ಪರಿಷತ್ತಿಗೆ ಅವರು ಇರ್ತಾರೆ. ಯಾಕಂದರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು, ಅದು ಗಜೇಂದ್ರಗಡ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆಯ ಎಲ್ಲ ಪರಿಷತ್ತಿನ ಕಾರ್ಯಗಳನ್ನು ಭಾಳ ದೊಡ್ಡದಾಗಿ ಬಿಂಬಿಸ್ತಕ್ಕಂಥ ಕಾರ್ಯವನ್ನು ನಮ್ಮ ಗದಗ ಜಿಲ್ಲೆಯ ಎಲ್ಲ ಪತ್ರಕರ್ತರು ಮಾಡ್ತಾ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಗದಗ ಜಿಲ್ಲೆಯ ಎಲ್ಲ ಪತ್ರಿಕಾ ಮಿತ್ರರನ್ನು ಕೂಡ ನಾನು ಪರಿಷತ್ತಿನ ಪರವಾಗಿ ನೆನೀತಾ, ಎರಡನೇದು ಮಹತ್ವದ ಸಂಗತಿ ಏನಂದ್ರೆ, ನಾವು ಈ ಕಾರ್ಯಕ್ರಮದ ಮೊದಲನ ಇಲ್ಲೊಂದಿಷ್ಟು ಚರ್ಚೆಯನ್ನು ಮಾಡಿ ನಾವು ರೋಣಕ್ಕೆ ಹೋಗ್ಬೇಕಾಗೈತಿ. ಅದಕ್ಕೆ ಹೋಗ್ಬೇಕು ಅಂತೇಳಿ ಬೇಗನೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಅದು ಮನಸ್ಸು ಸ್ವಲ್ಪ ತಡಿಲಿಲ್ಲ. ಯಾಕಂದ್ರೆ ನಮ್ಮ ಅನೇಕ ಕಾರ್ಯಕ್ರಮಗಳನ್ನು ವರ್ಷವಿಡೀ ಅವರು ಪತ್ರಿಕೆಗಳ ಮೂಲಕ ನಮ್ಮನ್ನು ಬೆಳಕಿಗೆ ತರ್ತಿರ್ತಾರೆ. ಆದ್ರೆ ಅವರು ಒಂದು ಸಂತೋಷದ ಸಂಭ್ರಮದೊಳಗೆ ನಾವು ಇರಲಿಲ್ಲ ಅಂದ್ರೆ ಅದು ಏನೋ ಒಂದು ರೀತಿ ಅಪಚಾರ ಮಾಡಿ ಒಳಗೊಳಗೆ ಹೋಗ್ಬೇಕು ಅನ್ನೋದೈತಿ. ಆದ್ರೆ ಒಂದು ಸೆಳೆತೈತಿ, ಎರಡೂ ಕೂಡ ಐತಿ. ಯಾಕಂದ್ರೆ ನಾವು ಇಷ್ಟೊತ್ತಿಗಾಲೇ ಗದಗಿನ ದಾರಿ ಹಿಡಿಬೇಕಾಗಿತ್ತು. ನಾವು ರೋಣದಲ್ಲಿ ಒಂದು ಕೆಲಸ ಇತ್ತು, ಅದು ಮುಗಿಸ್ಕೊಂಡು. ಆದರೆ ಈ ಒಂದು ಮಹತ್ವದ ಕಾರ್ಯದೊಳಗೆ ನಾವು ಭಾಗಿಯಾಗಿದ್ದೀವಿ. ನಮ್ಮ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ GP ಪಾಟೀಲ್ರು, ಪ್ರೊಫೆಸರ್ ಅಂದಾನಿ ಹಿರೇಮಠರು, ಡಾಕ್ಟರ್ ಅರ್ಜುನ್ ಗೋಸಂಗಿಯವರು, ಹೀಗೆ ನಮ್ಮ ಪರಿಷತ್ತಿನ ಪದಾಧಿಕಾರಿಗಳು, ನಮ್ಮ ಗಿಡ್ನಂದಿಯವರು, ಬಾಪುರೆ ಸರು, ಈ ಎಲ್ಲರೂ ಕೂಡ ನಾವು ಆಗಮಿಸಿ ಈ ಬರ್ತಕ್ಕಂಥ, ಯಾಕಂದರೆ 2 ಸಂದರ್ಭದೊಳಗೆ ನಾವು ಸಮ್ಮೇಳನವನ್ನು ಮುಂದೆ ಹಾಕಿದ್ದೀವಿ. ಯಾಕಂದ್ರೆ ನಾವು ಭಾಳ ಭರವಸೆ ಇಟ್ಕೊಂಡು ಇಲ್ಲಿ ಸಮ್ಮೇಳನ ಘೋಷಣೆ ಮಾಡಿದ್ದೀವಿ. ಕೋಟೆನಾಡು ಇದು ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಭಾಳ ವರ್ಷಗಳಿಂದ ಇಲ್ಲೊಂದು ಬೇರುಗಳದಾವೆ. ಹೀಗಾಗಿ ನಮಗೆ ಸರಳವಾಗಿ ಇಲ್ಲಿ ಸಮ್ಮೇಳನ ನಡೀತೈತಿ, ಭಾಳ ಅರ್ಥಪೂರ್ಣವಾಗಿ ಸಮ್ಮೇಳನ ನಡೀತೈತಿ ಅಂತಕ್ಕಂಥ ಉದ್ದೇಶ. ಯಾಕಂದರೆ ಯಾವುದೇ ಅಧ್ಯಕ್ಷ ಒಂದು ಕಡೆ ಒಂದು ಪ್ರದೇಶಕ್ಕೆ ಸಮ್ಮೇಳನ ಕೊಡಬೇಕು ಅಂದರೆ
ಭಾಳಷ್ಟು ವಿಚಾರ ಮಾಡ್ತೀವಿ. ನಮ್ಮ ಕಾರ್ಯಕಾರಿ ಸಮಿತಿ ಒಳಗೆ ಈಗಾಗಲೇ ನಮಗೆ 2-3 ತಾಲೂಕಿನೊಳಗೆ ಒತ್ತಡ ಅದಾವೆ, ನಮಗೆ ಸಮ್ಮೇಳನ ಕೊಡ್ರಿ, ನಮಗೆ ದಿನಾಂಕ ಹೇಳ್ರಿ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಸಮ್ಮೇಳನ ಆಗ್ಲಾರ್ದ ನಾವು ಬೇರೆ ಕಡೆ ದಿನಾಂಕ ಕೊಡ್ಲಿಕ್ಕೆ ಆಗಲ್ಲ. ಆ ಹಿನ್ನೆಲೆ ಒಳಗೆ ಅದನ್ನು ನಾವು ಮತ್ತೆ ಮುಂದೂಡಲಾರ್ದನ, ಬೇರೆ ಬೇರೆ ಕಾರಣಗಳನ್ನು ಹೇಳಲಾರ್ದನ, ಈ ಮಳೆಗಾಲ ಐತ್ರಿ ಅದ ಐತ್ರಿ ಹಿಂಗೆ ಏನೋ ಒಂದು ಕಾರಣ ಹೇಳಿದ್ರೆ ಅದು ಹಂಗೆ ಮುಂದೆ ಹೋಗ್ಕೊಂತ ಹೋಗ್ಬಿಡ್ತೈತೆ. ಇನ್ನು ಈ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಕುಲಕರ್ಣಿ ಪತ್ರಿಕಾ ದಿನಾಚರಣೆ ಕುರಿತು ಮಾತನಾಡಿದರು. ಸಾಹಿತ್ಯ ಪರಿಷತ್ತಿನ ನಡೀತಕ್ಕಂಥ ಏನದಲ್ಲ, ಇದು ಅತ್ಯಂತ ಮಹತ್ವಪೂರ್ಣವಾದದ್ದು ಹಾಗೂ ವಿಶೇಷವಾಗಿದೆ ಅಂತ ನಾನು ಹೇಳ್ತೀನಿ. ಸಂತೋಷವಾಗಿದೆ ಇವತ್ತು. ಯಾಕಂದ್ರೆ ಪ್ರತಿಯೊಬ್ಬರು ತಮ್ಮ ತಮ್ಮ ದಿನಾಚರಣೆಗಳು ತಾವು ಆಚರಿಸುವಂತ ಬರುವಂತ ಒಂದು ಸಂಪ್ರದಾಯ ಇದೆ ಇಲ್ಲಿ. ವೈದ್ಯರಿರ್ಬೋದು, ವೈದ್ಯಕೀಯ ದಿನಾಚರಣೆ ಇರಬಹುದು, ಇನ್ನೊಂದು ಶಿಕ್ಷಕರ ದಿನಾಚರಣೆ ಆಗಿರಬಹುದು. ಅದೇ ರೀತಿಯಾಗಿ ನಮ್ಮ ಪತ್ರಿಕೋದ್ಯಮದಲ್ಲಿ ಕೆಲಸ ನಿರ್ವಹಿಸಿದಂಥ ಜುಲೈ 1ನೇ ತಾರೀಕಿಂದ ಜುಲೈ ಮಾಸ ಅಂತ ಪೂರ್ತಿ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ತಾ ಬಂದಂತ ಸಂಪ್ರದಾಯ ಇದೆ. ಆದರೆ ಪತ್ರಕರ್ತ ಸಂಘ ಮಾತ್ರ ಇದನ್ನು ಸಂಪ್ರದಾಯವಾಗಿ ಮಾಡ್ಕೊಳ್ತಾ ಬಂದಿದೆ. ಅದನ್ನು ಹೊರತಾಗಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಈ ಒಂದು ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ತಾರಲ್ಲ, ಎಲ್ಲ ಕನ್ನಡ ಮನಸ್ಸೊಳಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಮುಖ್ಯವಾಗಿ ಇನ್ನು ಪ್ರಮುಖವಾಗಿ 2 ಮಾತು ಹೇಳೋದಂದ್ರೆ, ಪತ್ರಿಕೋದ್ಯಮ ಅನ್ನೋದು ಮೊದಲಿನ ರೀತಿಯಾಗಿ ಉಳಿದಿಲ್ಲ. ಇವತ್ತು ಒಂದು ರೀತಿ ಬಿಸ್ನೆಸ್ ಆಗಿದೆ ಇದು. ಮೊದಲಿನ ಸೇವಾ ಪ್ರವೃತ್ತಿ ಅನ್ನೋದೇನಿತ್ತಲ್ಲ, ಆ ಸೇವಾ ಪ್ರವೃತ್ತಿ ಮನೋಭಾವನ ಎಲ್ಲ ಕ್ಷೇತ್ರದೊಳಗೂ ಇವತ್ತು ಅದು ಪರಿಣಾಮ ಬೀರಿದೆ. ಅದಕ್ಕೆ ಪತ್ರಿಕೋದ್ಯಮ ಕ್ಷೇತ್ರವು ಹೊರತಾಗಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಸಾಮಾಜಿಕ ಕಳಕಳಿ ಇದೆ. ಜನ ಒಂದು ಪತ್ರಿಕೋದ್ಯಮಗಳನ್ನ, ಪತ್ರಿಕೆಯನ್ನ ನಂಬುತ್ತಾರೆ, ಈಗಲೂ ನಂಬುತ್ತಾರೆ. ಕಾರಣ ಒಂದು ಇವತ್ತು ಮುದ್ರಣ ಮಾಧ್ಯಮಗಳು ನೀವು ಎಷ್ಟೋ ವಿಷನ್ಸ್ ಎಲ್ಲ ಟಿವಿಗಳಿಗೆ ನೋಡಲಿಕ್ಕೆ ಅಥವಾ ಇನ್ನೊಂದು ಏನೇ ನೋಡಿದ್ರು ಸಹಿತ ಮುದ್ರಣ ಮಾಧ್ಯಮ ಮರದಿವಸ ಬಂದಿದಾಗ ಮಾತ್ರ ನಂಬುತ್ತೀವಿ. ಒಂದು ಕ್ಯೂರಿಯಾಸಿಟಿ, ಪತ್ರಿಕೆ ಓದುವಂತ ಪ್ರತಿಯೊಬ್ಬರು ಬೆಳಗ್ಗೆ ಎದ್ದು ನಾವು ಎದ್ದ ತಕ್ಷಣ ಪತ್ರಿಕೆ ಓದಲಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ ಅಂತ ಓದುಗ ಬಳಗ ಇವತ್ತು ಎಲ್ಲರೂ ನಾವು ಹೊಂದಿದ್ದೀವಿ. ಆದ್ರೆ ಪತ್ರಿಕೋದ್ಯಮ ಸಾಕ್ತಿರುವಂತ ಹಾದಿ ಏನಿದಲ್ಲ, ಅತ್ಯಂತ ಇವಾಗ ಸಮಾಜ ಮುಖಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಅಳಿವುಳಿಗಳ ಪ್ರಶ್ನೆನೂ ಇದೆ. ಪತ್ರಿಕೆಗಳು ಮತ್ತು ಪತ್ರಿಕೋದ್ಯಮ ಇವಾಗ ಅಳಿವುಳಿನ ಸಂದರ್ಭ, ಆತ್ಮಾವಲೋಕನ ಮಾಡುವಂತ ಸಂದರ್ಭ ಈಗ ಒದಗಿ ಬಂದಿದೆ ಎಲ್ಲರಿಗೂ. ಈ ವೇಳೆ ಡಿಜಿ ಮೊಮಿನ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ನಮ್ಮೆಲ್ಲ ಪತ್ರಕರ್ತರಿಗೆ ಅತ್ಯಂತ ಸಂತೋಷ ದಿನ. ಯಾಕಂದರೆ ಪತ್ರಿಕಾ ದಿನಾಚರಣೆಯನ್ನು ವಿಶೇಷವಾಗಿ ಆಯ್ದುಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಆಚರಿಸಬೇಕು. ಆ ಮೂಲಕ ಪತ್ರಕರ್ತರನ್ನು ಗೌರವಿಸಬೇಕು. ಆ ಪತ್ರಿಕಾ ರಂಗದ ಬಗ್ಗೆ ಕನ್ನಡ ಮನಸ್ಸುಗಳಿಗೆ ತಿಳಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಅತ್ಯಂತ ಶ್ಲಾಘನೀಯವಾದದ್ದು. ಆತ್ಮೀಯ ಬಂಧುಗಳೇ, ಕನ್ನಡ ಪತ್ರಿಕೋದ್ಯಮ ಹಿರಿಯರು ಹೇಳಿದಂಗೆ ಹಲವಾರು ಸವಾಲುಗಳಿಂದ ಕೂಡಿದೆ. ಸಮಾಜದಲ್ಲಿ ನಮ್ಮನ್ನ ಕೆಲವರು ಗೌರವದಿಂದ ಕಾಣುತ್ತಾರೆ, ಕೆಲವು ವಿರೋಧದಿಂದ ಕಾಣುತ್ತಾರೆ. ಇವೆಲ್ಲಗಳನ್ನು ಸಮನಾಗಿರಿಸಿಕೊಂಡು ಈ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಬಹಳ ಕಷ್ಟಕರ. ಆ ನಿಟ್ಟಿನಲ್ಲಿ ನಾವು ಚಿಕ್ಕವರಾಗಿದ್ದಾಗ ಗ್ರಂಥಾಲಯದಲ್ಲಿ ನಮ್ಮ ಪುಂಡ್ಲಿಕ್ ಸರ್ ಅವರು ನಮ್ಮ ಗಜಗಡ ಗ್ರಂಥಾಲಯದಲ್ಲಿದ್ದಾಗ ನಾವು ಪತ್ರಿಕೆಗಳನ್ನು ಹೋಗ್ತಾ ಇದ್ವಿ. ವಿಶೇಷ ಆಗಲಿಂದಲೂ ನಮಗೆ ಒಂದು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಬೇಕನ್ನೋದೊಂದು ಅಭಿರುಚಿ ಆಗಿನಿಂದಲೂ ಇತ್ತು. ಅವಾಗ ಇವರನ್ನೆಲ್ಲ ಪತ್ರಿಕಾ ಗ್ರಂಥಾಲಯದ ಗ್ರಂಥಪಾಲಕರಾಗಿದ್ದಂಥ ಪಂಡಿತ್ ಸರ್ ಅವರನ್ನೆಲ್ಲ ಈಗ ನೋಡಿದಾಗ ನಮ್ಗೆ ಹಳೆಯ ನೆನಪುಗಳು ಜ್ಞಾಪಕ ಬರ್ತವೆ. ಇಂತಹ ಹಿರಿಯರ ಸಮ್ಮುಖದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇರೋದು ಅತ್ಯಂತ ಸಂತೋಷಕರವಾಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಶೀತಲ್ ಓಲೇಕರ್ ಅವರು ಡಿಜಿಟಲ್ ಮಾಧ್ಯಮಗಳ ಬಗ್ಗೆ ಮಾತನಾಡಿದರು. ಕಾಂಗ್ರೆಸ್ ಫೋನ್ ಮಾಡಿ ಕೇಳಿದ್ರು, ಏನು ಮಾಡೋಣ, ಹಿಂಗೆ ಮಾಡಿದ್ರೆ ಮಾಡ್ತೀವಿ ಬನ್ನಿ ಸರ್ ಅಂತಂದ್ರು. ಓಕೆ ಅಂತಂದ್ವಿ. ಕಾರ್ಯಕ್ರಮ ಐತಿ ಅಂತೇಳಿ ನನಗೆ ಗೊತ್ತಾಗಿದ್ದೆ ಸಾಯಂಕಾಲ. ಅಂದರೆ ಸರ್ ಕೇಳಿದ್ರು, ಕೆಲವೊಂದಿಷ್ಟು ನಾನು ಕೇಳಿದೆ, ನಾನು ನಮ್ಮ ಸಹಪಾಠಿಗಳಿಗೆ ಕೇಳಿದಾಗ ಕಾರ್ಯಕ್ರಮ ಐತೆ ಇವತ್ತೈತೆ ಅಂತ ಕೇಳಿದ್ರು. ಅಂದರೆ ಕಾರ್ಯಕ್ರಮ ಗವಿಮಠಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಅನ್ನೋದು ಉದ್ದೇಶ ಅಷ್ಟೇ ಸರ್ ನಾನು ಮಾತಾಡ್ತಾ ಇರೋದು. ಪತ್ರಿಕೋದ್ಯಮದ ಬಗ್ಗೆ ಮಾತಾಡ್ಬೇಕಪ್ಪ ಅಂದರೆ ಇವತ್ತು ಬಹಳಷ್ಟು ಪತ್ರಿಕೆಗಳು ಕೆಲವೊಂದಿಷ್ಟು ಜನರ ಮನಸ್ಸೊಳಗೆ ಯಾವ ರೀತಿ ಐತಪ್ಪ ಅಂತಂದ್ರೆ
ಕೆಲವೊಂದಿಷ್ಟು ರಾಜ್ಯ ಪತ್ರಿಕೆಗಳಲ್ಲಿ ಮುದ್ರಣವಾಗುವಂಥದ್ದು ಅಷ್ಟೇ ವರದಿಗಳನ್ನು ನೋಡ್ತಾ ಇದ್ದಾರೆ. ಇನ್ನೂ ಕೆಲವೊಂದಿಷ್ಟು ಅಂದರೆ ಸ್ಥಳೀಯ ಪತ್ರಿಕೆಗಳಿಗೂ ಕೂಡ ಆದ್ಯತೆಗಳನ್ನು ನೀಡಬೇಕು. ನೀವೇನು ಓದುಗರೇನಿದ್ದೀರಲ್ಲ, ರಾಜ್ಯ ಪತ್ರಿಕೆಗಳ ಜೊತೆಗೆ ಸ್ಥಳೀಯ ಪತ್ರಿಕೆಗಳು ಬೆಳೆದಾಗ ಮಾತ್ರ ಅವು ಕೂಡ ರಾಜ್ಯ ಮಟ್ಟಕ್ಕೆ ಬೆಳೀತಾವೆ. ಅವು ಕೂಡ ಮುದ್ರಣ ಮಾಧ್ಯಮದೊಳಗೆ ಇರ್ತೀವಿ. ನಾವು ಕೂಡ ಮುದ್ರಣ ಮಾಧ್ಯಮದ ಸ್ಥಳೀಯ ಪತ್ರಕರ್ತರು ಕೂಡ ಮುದ್ರಣ ಮಾಧ್ಯಮದೊಳಗೆ ಇರ್ತೀವಿ. ಅದಕ್ಕೆ ರಾಜ್ಯ ಪತ್ರಿಕೆಗಳಿಗೆ ಎಷ್ಟು ಪ್ರಾಮುಖ್ಯತೆ ನೀಡ್ತೀರಿ ಅಷ್ಟೇ ಪ್ರಾಮುಖ್ಯತೆಯನ್ನು ಸ್ಥಳೀಯ ಪತ್ರಿಕೆಗಳು, ಇವು ಸ್ಥಳೀಯ ಒಂದು TV ಚಾನಲ್ಗಳಾಗಿರ್ಬೋದು, ಪತ್ರಿಕೆಗಳಾಗಿರ್ಬೋದು, ವಾರಪತ್ರಿಕೆ, ದಿನಪತ್ರಿಕೆ, ಇವರೆಲ್ಲರಿಗೂ ಕೂಡ ತಿಂಗಳ ಪತ್ರಿಕೆಗಳು, ಮಾಸಪತ್ರಿಕೆ, ಇವರೆಲ್ಲರಿಗೂ ಕೂಡ ನೀಡಬೇಕು. ಅದರೊಟ್ಟಿಗೆ ಪತ್ರಿಕೋದ್ಯಮ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾವೆ. ಅವೆಲ್ಲ ಸಮಸ್ಯೆಗಳು ಕೆಲವೊಂದಿಷ್ಟು ಮೂಮೆಂಟ್ಸ್ ಹೇಳ್ದಂಗೆ ಕೆಲವೊಂದಿಷ್ಟು ಮಂದಿ ಬೈತಿರ್ತಾರೆ, ಕೆಲವೊಂದಿಷ್ಟು ಮಂದಿ ಹೊಗಳ್ತಿರ್ತಾರೆ. ಅದು ಅನಿವಾರ್ಯ. ಎಲ್ಲರಿಗೂ ನಾವು 100ಕ್ಕೆ 100 ಒಳ್ಳೆಯವ್ರಾಗಕ್ಕಂತೂ ಸಾಧ್ಯ ಇಲ್ಲ. ಅದ್ರಾಗ 100 ಮಂದಿಗೆ 10 ಮಂದಿಗೆ ನಾವು ಕೆಟ್ಟವ್ರು ಆಗಿರ್ತೀವಿ. ಆದ್ರೆ ನಾವು 90% ಮಂದಿಗೆ ಒಳ್ಳೇದು ಮಾಡಿವಿ ಅನ್ನೋದೊಂದು ಖುಷಿಯನ್ನು ವ್ಯಕ್ತಪಡಿಸ್ತಾ 10 ಮಂದಿ ನಾವು ಹೆಂಗೆ ನಾವು ಮಾಡಿದ್ರು ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಹಾಗಾಗಿ ಪತ್ರಿಕೋದ್ಯಮ ಕೂಡ ಪ್ರಸ್ತುತ ದಿನಮಾನದೊಳಗೆ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ತೊಂದರೆಗಳನ್ನ, ಸವಾಲುಗಳನ್ನ ಎದುರಿಸ್ತಾ ಇದ್ದೀವಿ. ಯಾಕಂದ್ರೆ ಡಿಜಿಟಲ್ ಅಂತ ಬಂದಿದೆ ಇವಾಗ. ಪತ್ರಿಕೋದ್ಯಮಗಳನ್ನ ಅವಾಗ ಏನಾಗ್ತಿತ್ತಪ್ಪ ಅಂತಂದ್ರೆ ಮರುದಿವ್ಸ ಮುಂಜಾನೆ ಮಟನೂ ಕಾಯ್ತಾ ಇದ್ರು, ರಾತ್ರಿ ಪ್ರಿಂಟ್ ಆಗಿ ಅದು ಬಂದು ನಿಂತು ಕಾಯ್ತಾ ಇದ್ರು. ಆದ್ರೆ ಇವಾಗ ಹಂಗಲ್ಲ. ಡಿಜಿಟಲ್ ಮಾಧ್ಯಮಗಳು, ಡಿಜಿಟಲ್ ಮುಖಾಂತರ ವೆಬ್ ಪೋರ್ಟಲ್ಗಳು ಬಂದಾವ. ಈಗ ವೆಬ್ ಪೋರ್ಟಲ್ಗಳು ಈಗೆಲ್ಲ, ಅವಾಗೆಲ್ಲ ವೆಬ್ ಪೋರ್ಟಲ್ಗಳು ಇದ್ದಿಲ್ಲ. ನಾವು ಮುಂಜಾನೆ ಮಟನೂ ಕಾಯಬೇಕಾಗಿತ್ತು. ನಾವು ಪತ್ರಿಕೆ ರಾತ್ರಿ 12, 1 ಗಂಟೆ, 2 ಗಂಟೆ ಪ್ರಿಂಟ್ ಆದ್ರೂ ಕೂಡ ಮರುದಿವ್ಸ ನಾವು 4 ಗಂಟೆಗೆ ಹೋಗಿ ಓದಿರ್ತಕ್ಕಂಥದ್ದನ್ನು ನಾವು ಕೇಳಿದೀವಿ. ಆದ್ರೆ ಇವಾಗ ಹಂಗಲ್ಲ. ಒಂದು ಕಾರ್ಯಕ್ರಮ ಮುಗಿದು ಒಂದು ಅರ್ಧ ತಾಸಾಗಿರೋಂಗಿಲ್ಲ, ವೆಬ್ ಪೋರ್ಟಲ್ ಒಳಗೆ ಅನಾವರಣ ಆಗಿಬಿಡುತ್ತೆ. ಹಾಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೆಬ್ ಪೋರ್ಟಲ್ ಅಂದರೆ ಡಿಜಿಟಲ್ ಮಾಧ್ಯಮಕ್ಕೂ ಕೂಡ ಯಾವ ರೀತಿ ನಾವು ಏನು ಮುದ್ರಣ ಮಾಧ್ಯಮಕ್ಕೆ ನಾವು ಯಾವ ರೀತಿ ಪ್ರಾಶಸ್ತ್ಯವನ್ನು ಕೊಡ್ತೀವಿ, ಡಿಜಿಟಲ್ ಮಾಧ್ಯಮಕ್ಕೂ ಕೂಡ ಅಷ್ಟೇ ಪ್ರಾಶಸ್ತ್ಯವನ್ನು ಕೊಡೋಣ ಅಂತ ಒಂದು ಈ ವೇದಿಕೆ ಮುಖಾಂತರ ನಾನು ತಿಳಿಸ್ತಾ. ಕಣ್ಣು ಅಂದರೆ ಕ್ಯಾಮ್ರಾನೇ ಕಣ್ಣು ಇವತ್ತು. ಯಾಕಂದ್ರೆ ಪ್ರತಿಯೊಬ್ಬರು ಕಣ್ಣು ಒಂಥರ ಕ್ಯಾಮ್ರಾ ಇದ್ದಾಗೆ ನಾವು ಎಲ್ಲೇ ಹೋಗಲಿ ಕ್ಯಾಮ್ರಾ ಆನ್ ಇರ್ತದೆ. ಎಲ್ಲರೂ ನೋಡ್ತಿರ್ತಾರೆ ನಮ್ಮನ್ನು. ನಾವೇನು ಮಾಡ್ತೀವಿ, ಅವ್ರು ಏನು ಮಾಡ್ತೀವಿ ಎಲ್ಲ ನೋಡಿ. ಇದು ಕ್ಯಾಮ್ರಾ ಮತ್ತು ಪೆನ್ನು ಇವೆರಡು ಭಾಳ ಮುಖ್ಯ ಅಂಗವಾಗಿ ಇವತ್ತು ಕೆಲಸ ಮಾಡ್ತಿದ್ದಾವೆ. ಪೆನ್ನು ಪವರ್ಫುಲ್ಲು, ಕಣ್ಣು ಪವರ್ಫುಲ್ಲು ಅಂತಂದ್ರೆ ಯಾವತ್ತೂ ಪೆನ್ನೇ ಪವರ್ಫುಲ್. ಯಾಕಂದರೆ ಕಣ್ಣು ಏನು ಪ್ರತ್ಯಕ್ಷ ನೋಡಿದರೆ ಪ್ರಮಾಣಿಸಿ ನೋಡ್ಬೇಕಂತ. ಮರುದಿವಸ ನಮ್ಮ ಗೆಳೆಯರು ಹೇಳಿದ್ರು, ಪತ್ರಿಕೆ ನೋಡಿದಾಗಲೇ ಅದು ಪ್ರೂಫು ಅಂತಂದು. ಆ ನಿಟ್ಟಿನೊಳಗೆ ನಾವು ಆ ದಾರಿಯಲ್ಲಿ ಸಾಗಿ ಬಂದಿದ್ದು ನಮಗೆಲ್ಲ ಹೆಮ್ಮೆ ಇದೆ. ಅದ್ರ ಜೊತೆಗೆ ಸಾಹಿತ್ಯದ ಬೆಂಬಲನೂ ನನಗೆ ಸಿಕ್ತು. ಈ ಲೈಬ್ರರಿ ಡಿಪಾರ್ಟ್ಮೆಂಟಲ್ಲಿ ನಾನು ಕೆಲಸ ಮಾಡ್ತಿದ್ದರಿಂದ ಎಲ್ಲ ಪತ್ರಿಕೆಗಳನ್ನು ನೋಡುವಂಥ, ಎಲ್ಲ ಪತ್ರಿಕೆ ಸಂಪಾದಕರನ್ನು ನೋಡುವಂಥ, ಭಾಳಷ್ಟು ಜನ ಪತ್ರಿಕಾ ಸಂಪಾದಕರ ಜೊತೆ ಕೆಲಸ ಮಾಡಿದಂಥ ಸಂತೋಷ ನನಗೂ. ಒಂದೇ ಒಂದು ಪೆನ್ನಿನ ವಿಷಯವಾಗಿ ನಾನು ಮಾತಾಡ್ತೀವಿ. ಒಂದು ರವಿ ಬೆಳಗೆರೆ ಒಂದು ಸಣ್ಣ ಇದು, ಅವನ ಬರಹ ಅನ್ನೋದು ಎಷ್ಟು ಚೆನ್ನಾಗಿರ್ತಿತ್ತು ಅಂತಂದರೆ, ಬರಹ ಅಂದರೆ ಮೊದಲನೇ ಪುಟ ನಾವು ಬರೆಯುವಾಗ ಮೊದಲನೇ ಪುಟ, 2ನೇ ಪುಟ ಭಾಳ ನೀಟಾಗಿ ಬರಿತೀವಿ. ಮುಂದಿನ ಪುಟ ಹಂಗೆ ಹಿಂಗೆ ಹೋಗಿರ್ತದೆ. ಆ ವ್ಯಕ್ತಿ ಹಂಗೆ ಅಂದರೆ ವೃತ್ತಿ ಮೇಲೆ ಮತ್ತು ಆ ಬರಹದ ಮೇಲೆ ಪ್ರೀತಿ ಹೆಂಗಿತ್ತು ಅಂತಂದರೆ, ಮೊದಲನೇ ಪುಟ ಹೆಂಗಿರ್ತಿತ್ತು, 51ನೇ ಪುಟನೂ ಹಾಗೆ ಇರ್ತಿತ್ತು. ಆನಂತರ 101ನೇ ಪುಟನೂ ಹಾಗೆ ಇರ್ತಿತ್ತು, 201ನೇ ಪುಟನೂ ಹಾಗೆ ಇರ್ತಿತ್ತು. ಅದು ಬರಹದ ಮೇಲಿನ ಪ್ರೀತಿ. ಅಂದರೆ ನಮ್ಮ ಅಂತರಂಗದ ಕಣ್ಣು ತೆರೆದು ಅದರಂಗಕ್ಕೆ ಸ್ಪಂದಿಸಿದಾಗ ನಮ್ಮ ಅಕ್ಷರಗಳು ಮುದ್ದಾಗಿರ್ತವೆ. ನಾವು ಹೇಳುವ ಮಾತು ನಿಖರವಾಗಿರ್ತದೆ. ಅಲ್ಲಿ ಕೆಲವು ಬಣ್ಣ ಗಿಣ್ಣ ಕಟ್ಬೋದು, ಅದು ಬೇರೆ ವಿಚಾರ. ಆದರೂ ಕೂಡ ಅದನ್ನು ಶೃಂಗಾರಾತ್ಮಕವಾಗಿ ನೋಡಲಿಕ್ಕೆ ಓದಲಿಕ್ಕೆ ರಸಭರಿತವಾಗಿ ಬರಿಬೋದು, ಅದು ಬೇರೆ ವಿಚಾರ. ಆದರೆ ಪೆನ್ನಿಗೊಂದು ಅದರದ್ದೇ ಆದಂಥ ಸೌಂದರ್ಯ ಇದೆ, ಬರಹಕ್ಕೊಂದು ಸೌಂದರ್ಯ ಇದೆ. ಹಾಗೆ ಈ ಕ್ಯಾಮ್ರಾ ಆ ಜಾಗವನ್ನು ಆಕ್ರಮಿಸ್ಕೊಂಡಿದೆ ಆದರೂ ಅದರ ಜಾಗ ಅದಕ್ಕೆ, ಅದರ ಜಾಗ ಅದಕ್ಕೆ ಇದೇ ಇದೆ. ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಎರಂಚನಾಳ ಗ್ರಾಮದ ರೈತರಿಗೆ ಕೊತ್ತಂಬರಿ ಬೆಲೆ ಕುಸಿತ. ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಎರಂಚನಾಳ ಗ್ರಾಮದ ರೈತರಿಗೆ ಕೊತ್ತಂಬರಿ ಬೆಲೆ ಕುಸಿತ ರೈತನಿಗೆ ಆಘಾತ. ಸರಿಯಾದ ಸಮಯಕ್ಕೆ ಬೆಲೆ ಸಿಗದಿದ್ದಕ್ಕೆ ಕೊತ್ತಂಬರಿ ಸೊಪ್ಪನ್ನು ತಮ್ಮ ಕೈಯಾರೆ ನೇಗಿಲು ಹೊಡೆದು ನಾಶ ಮಾಡಿದ್ದಾರೆ. ಎರಂಚನಾಳ ಗ್ರಾಮ ಸೇರಿದಂತೆ
ಸುತ್ತಮುತ್ತಲಿನ ರೈತರು ನೂರಾರು ಎಕರೆ ಕೊತ್ತಂಬರಿ ಬೆಳೆದಿದ್ದರೂ ಕೂಡ ಈ ಭಾಗದ ರೈತರಿಗೆ ಕೊತ್ತಂಬರಿಯ ಬೆಲೆ ಕುಸಿತಕ್ಕೆ ಕಂಗಾಲಾಗಿದ್ದಾರೆ. ಈ ವರ್ಷ 1 ಎಕರೆ ಕೊತ್ತಂಬರಿ ಸೊಪ್ಪು ಕೇವಲ 1,000 ದಿಂದ 2,000 ರೂಪಾಯಿ ಮಾತ್ರ ಖರೀದಿಸುತ್ತೇವೆ ಎನ್ನುತ್ತಾರೆ ವ್ಯಾಪಾರಸ್ಥರು. ಕಳೆದ ವರ್ಷ 1 ಎಕರೆ ಕೊತ್ತಂಬರಿ ಸೊಪ್ಪಿಗೆ 16 ರಿಂದ 20 ಸಾವಿರ ರೂಪಾಯಿಗೆ ಮಾರಾಟವಾಗಿತ್ತು. ಈ ವರ್ಷ ಕೊತ್ತಂಬರಿ ಬೆಲೆ ಕುಸಿತಕ್ಕೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚನಾಳ್ ಗ್ರಾಮದ ರೈತ ಮಾಂತೇಶ್ ಕೊಳೂರ್ ಇವರು ಸಾವಿರಾರು ರೂಪಾಯಿ ಖರ್ಚು ಮಾಡಿ 8 ಎಕರೆ ಜಮೀನಿನಲ್ಲಿ ಕೊತ್ತಂಬರಿ ಸೊಪ್ಪು ಬೆಳೆದಿದ್ದರೂ ಕೂಡ ಈಗ ದಿಢೀರ್ ಕೊತ್ತಂಬರಿ ಸೊಪ್ಪಿನ ಬೆಲೆ ಕುಸಿತಕ್ಕೆ 8 ಎಕರೆ ಕೊತ್ತಂಬರಿ ಸೊಪ್ಪನ್ನು ತಮ್ಮ ಕೈಯಾರೆ ನೇಗಿಲು ಹೊಡೆದು ನಾಶ ಮಾಡಿದ್ದಾರೆ. ಇವರಿಗೆ ಹಾಳಾದ ಪರಿಹಾರ ಬೆಲೆ ಕೊಡಬೇಕೆಂದು ರೈತರ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ಸರ್ಕಾರಕ್ಕೆ ಆಗ್ರಹಿಸಿದರು. 300-400 ರೂಪಾಯಿ ಒಂದು ಕೆಜಿ ತಂದು ಎಕರೆಗೆ ಇವತ್ತು ಎಷ್ಟು 10ರಿಂದ 15 ಸಾವಿರ ರೂಪಾಯಿ ಖರ್ಚು ಮಾಡಿ ಗೊಬ್ಬರ ಬೀಜ ಎಲ್ಲ ಖರ್ಚು ಮಾಡಿ ಬಿತ್ತಿದ್ವಿ. ಇವಾಗ ಕೇಳೋರ್ ದಿಕ್ಕಲ್ಲ ರೇಟ್ ಇಲ್ಲದಕ್ಕೆ ಇವತ್ತು ಏನಾಗುತ್ತೆ ಅಂದ್ರೆ ಅವರು ಖರೀದಿ ಬರ್ತಾರ ನೋಡ್ತಾರ ಹೋಗ್ತಾರ 1000, 1500, 2000 ಕೇಳ್ತಾರೆ ಎಕರೆಗೆ. ಹೊಸಲ ಇವತ್ತು ನಮ್ಗೆ ರೇಟ್ ಇತ್ತು ಈಗ 30ರಿಂದ 40 ಸಾವಿರ ರೂಪಾಯಿ ಒಂದು ಎಕರೆ ಮಾರ್ತಿತ್ತು, ಲಾಭ ಆಕತ್ತು. ಗೊಬ್ಬರ ಹಿಂಗಾರಿಗೆ ಗೊಬ್ಬರ ಬೀಜಕ್ಕೆ ಅನುಕೂಲ ಆಕತಿ. ಈಗ ಅದನ್ನ ಕೇಳೋರ್ ದಿಕ್ಕಿಲ್ಲ ಅನ್ನೋದಕ್ಕೆ ನಾವು ಪುನಃ ನಮ್ಮ ಕೈಯಾರ ನೆಗಲಿ ಹೊಡೆದು ಹರಿಗೆ ಹಿಂಗಾರಿಗೆ ಏನ್ರ ಬಿತ್ಕೊಳಕ್ಕೆ ಬರ್ತಂತ ಹರಗಕತ್ತೀವಿ ಸರ್. ಈಗ ಸರ್ಕಾರ ಇದಕ್ಕೆ ಹರಿಗಿವಿ ಹಾಳು ಮಾಡ್ಕೊಂಡ್ವಿ ಸರ್. ಏನ್ರ ಪರಿಹಾರ ಕೊಟ್ರೆ ರೈತರು ಬದುಕು ಇಲ್ಲಿಕ್ರೆ ಬದುಕಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ತೀನಿ. ಈ ವೇಳೆಯಲ್ಲಿ ಗ್ರಾಮದ ರೈತ ಎಂಕರೆಡ್ಡಿ ನಾಗರೆಡ್ಡಿ ಅವರು ಕೊತ್ತಂಬರಿ ಸೊಪ್ಪಿನಲ್ಲಿ ಬಿತ್ತನೆ ಮಾಡಿ ಬೆಲೆ ಸಿಗದೆ ಬಹಳಷ್ಟು ರೈತರು ಹಾಳಾಗಿದ್ದಾರೆ. ಇದಕ್ಕೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕೆಂದು ಆಗ್ರಹಿಸಿದರು. ಈಗ ಯಾವುದು ಈಗ ಆತಗಿತ ಮಳೆಯಾಗಿ ಟ್ರಾನ್ಸ್ಪೋರ್ಟ್ ಇಲ್ರಿ. ಈಗ ಟ್ರಾನ್ಸ್ಪೋರ್ಟ್ ಇಲ್ಲದಕ್ಕೆ ಯಾರು ಕೇಳವಲ್ರು. ಕೇಳಿದ್ರೆ ಅಡ್ಡ ದುಡ್ಡು ರೀ ಸುಮ್ಮನೆ. ಅದಕ್ಕೆ ಇದನ್ನ ಬೀಜ ಗೊಬ್ಬರಕ್ಕೆ ಮತ್ತು ಮುಂಗಾರಿ 100-110 ರೂಪಾಯಿ ಬೀಜ ರೀ. ಮತ್ತು ಒಂದು ಕೂರಿಗೆ ಒಂದು 3 ಚೀಲ ಗೊಬ್ಬರ ರೀ. ಅದೆಲ್ಲ ಹಾಕಿ ಬಿತ್ತೀವಿ. ಈಗ ಅದು ಮೈ ಮೇಲೆ ಇದು ಮೈ ಮೇಲೆ ಹಿಂಗಾರಿ ಗೊಬ್ಬರ ಇಲ್ದೆ ಬಿತ್ತಕ್ಕೆ ಬರ್ತಂತಂದು ಈಗ ಹಂಗ ಈಗ ನೇಗಿಲು ಹೊಡೆದು ಮುತ್ತಾಕತ್ತೀವ್ರಿ. ಹೋರಿ ಸರ್ಕಾರ ಏನ್ ಕೊಡ್ತೀರಿ ಪರಿಹಾರ? ಈಗ ಅದು ದಾರಿ ಇಲ್ಲ ತರ್ಬೋಡ್ರಿ. ಕೇಳಿದ್ರ ಯಾರಿಗೆ ಕೇಳ್ಬೇಕು ನಾವು ರೈತರು? ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಪತ್ರಿಕಾ ದಿನಾಚರಣೆ. ಕೊಪ್ಪಳ ಜಿಲ್ಲೆಯಲ್ಲಿ ಕೊತ್ತಂಬರಿ ಸೊಪ್ಪಿನ ಬೆಲೆ ದಿಢೀರ್ ಕುಸಿತ.
ರಭಸದ ಮಳೆಯಲ್ಲಿ ಛತ್ರಿ ಹಿಡಿದು ಭೂಮಿ ಪೂಜೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ SN ನ್ಯೂಸ್. ವಂದನೆಗಳು.